ಮುಖ್ಯವಾಗಿ ನಾವುಗಳು ಸುದ್ದಿಗೋಷ್ಠಿ ಮಾಡುತ್ತಿರುವ ವಿಚಾರ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನವನ್ನು ಪಡೆದು ಅಹಿಂದ ಮತಗಳು 75% ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದು ಸರ್ಕಾರವನ್ನು ರಚನೆ ಮಾಡಿ ಒಳ್ಳೆ ಆಡಳಿತವನ್ನು ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಸರ್ವ ಸಮಾನವಾಗಿ ಸಮಪಾಲನ್ನ ನೀಡುತ್ತಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮ ದಾವಣಗೆರೆ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಅನ್ನ ಕೊಡಿ, ನಮಗೊಂದು ಅಲ್ಪಸಂಖ್ಯಾತರಿಗೆ ಅಂತ ಮನವಿ ಮಾಡಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯಿತು. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿ ಅಲ್ಲಿ ಚುನಾವಣೆಗೆ ಕಣಕ್ಕೆ ಇಳಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು 70,000 ಮತಗಳ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯುವ ಮುಖ್ಯವಾಗಿ ಮತದಾರರು. ಅದರಲ್ಲಿ ಅಹಿಂದ 75% ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ಇರುತ್ತಾರೆ, ಮತ್ತೆ ಜನಸಂಖ್ಯೆನೂ ಸಹ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಅಲ್ಪಸಂಖ್ಯಾತರು ಇಡೀ ಕರ್ನಾಟಕ ರಾಜ್ಯದಲ್ಲಿ 80%, ಮತ್ತೆ ನಮ್ಮ OBC ವರ್ಗ, ಹಿಂದುಳಿದ ವರ್ಗ, ಅದು 80%. ಆದ್ರೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಯಾಕೆ ಅನ್ಯಾಯ ಮಾಡ್ತು, ಇದರ ಬಗ್ಗೆ ನಮ್ಮ ಸುದ್ದಿಗೋಷ್ಠಿ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹಿಂದುಳಿದ ವರ್ಗವನ್ನ ತುಂಬಾ ಕಡೆಗಣಿಸ್ತಾ ಇದ್ದಾರೆ. ನಮ್ಮ ಮತಗಳನ್ನ ಪಡೆದು ಕಾಂಗ್ರೆಸ್ ಪಕ್ಷ ಇವತ್ತು 5 ವರ್ಷ ಪೂರ್ಣ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಆದ್ರೆ ನಮ್ಮ ಅಲ್ಪಸಂಖ್ಯಾತರ ಬಾಂಧವರಿಗೆ ಟಿಕೆಟ್ ತಪ್ಪಿಸಿ, ಅದರಲ್ಲಿ ಮುಖ್ಯವಾಗಿ ಈ ದಾವಣಗೆರೆ ಚುನಾವಣೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಲೀಡರ್ಗಳಾದ ಜಬ್ಬರ್ ಖಾನ್ ಮತ್ತು ನಜೀರ್ ಅಹಮದ್ ಇವರಿಬ್ಬರಿಗೆ ರಾಜಕೀಯದಿಂದ ಮುಕ್ತಿ ಮಾಡಬೇಕಂತ ಒಳಸಂಚು ಮಾಡಿ ಕಾಂಗ್ರೆಸ್ ಪಕ್ಷದ ಕೆಲವು ಧುರೀಣರು ತಂತ್ರಗಾರಿಕೆ ಮಾಡಿ ಇವರ ಇಬ್ಬರ ಸ್ಥಾನವನ್ನ ಕಿತ್ತುಕೊಂಡಿದ್ದಾರೆ. ಜೊತೆಗೆ ನಮ್ಮ ಏನು ಒಂದು ನಾಯಕ ಜನಾಂಗದ ಕರ್ನಾಟಕದ ಲೀಡರ್ KN ರಾಜಣ್ಣ ಮಂತ್ರಿ ಸ್ಥಾನವನ್ನು ಸಹ ಕಳೆದುಕೊಂಡ್ರು. ಇವಾಗ ಇವರು ಕಾಂಗ್ರೆಸ್ ಪಕ್ಷದಲ್ಲಿ KN ರಾಜಣ್ಣ ಅವರು, ಜಬ್ಬರ್ ಖಾನ್, ನಜೀರ್ ಅಹಮದ್ ಇವರು 3 ಜನನ ಟಾರ್ಗೆಟ್ ಮಾಡಿ ದಾವಣಗೆರೆ ಚುನಾವಣೆಯಲ್ಲಿ ಇವರನ್ನ ಮುಗಿಸಿದ್ರು. ಶಿವಶಂಕರಪ್ಪನವರ ಮಗ ಸಚಿವ ಮಲ್ಲಿಕಾರ್ಜುನ ರವರು ನಮ್ಮ ಜಮೀರ್ ವಸತಿ ಖಾತೆ ಸಚಿವರಿಗೆ ದಾವಣಗೆರೆಗೆ ಬಂದ್ರೆ ಬರಲಿ, ಬರ್ದೇ ಇದ್ರು ಒಳ್ಳೆಯದು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಇವರು ದಾವಣಗೆರೆಯಲ್ಲಿ ಮಾಡಿದ್ದಾರೆ. ವಸತಿ ಖಾತೆ ಸಚಿವರು ಕೇರಳ ಚುನಾವಣೆಯಲ್ಲಿ ತೊಡಗಿಸಿಕೊಂಡು ವೇಣುಗೋಪಾಲ್ ಜೊತೆಯಲ್ಲಿ ಇದ್ರು ಅವರು. ನಂತರ ಅವರು 1-2 ದಿವಸ ದಾವಣಗೆರೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಪಸಂಖ್ಯಾತರ ಮತವನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅಂತ ಹೇಳಿದ್ರು. ಆದ್ರೆ ಈ ನಮ್ಮ ಕಾಂಗ್ರೆಸ್ ಪಕ್ಷ ಈ ಅಲ್ಪಸಂಖ್ಯಾತರನ್ನ ಮುಗಿಸುವ ಉದ್ದೇಶದಿಂದ ಈಗಾಗಲೇ ಈ ಇಬ್ಬರು ಅಲ್ಪಸಂಖ್ಯಾತರ ಮುಖಂಡರುಗಳನ್ನ ತಮ್ಮ ಒಂದು ಸ್ಥಾನದಿಂದ ವಜಾ ಮಾಡಿದ್ದಾರೆ. ಇವರು ಹಿಂದೂ ಮತಗಳನ್ನ ಪಡೆದು ಒಂದ್ ಕಡೆ ಹಿಂದುಳಿದ ವರ್ಗವನ್ನ ಕಡೆಗಣಿಸಿ ಅಲ್ಪಸಂಖ್ಯಾತರ ಮತಗಳನ್ನು ಕಡೆಗಣಿಸಿ ಅದು ಅಲ್ಪಸಂಖ್ಯಾತರ ಲೀಡರ್ಗಳನ್ನು ದೃಷ್ಟಿಯಿಂದ ಯಾವುದೇ ಒಂದು ಒಳತಂತ್ರದಿಂದ ಕಡೆಗಣಿಸಿದ್ದಾರೆ. ಇದು ವಿರುದ್ಧ ನಾವು ಅಹಿಂದ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ.